ರೇಡಿಯಾಲಜಿ ಕೋರ್ಸ್ನ ಚೂಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ಹೆಸರು ಪೂಜಾ. ನಾನು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟ ದಿನ ನಾನು ಜಸ್ಟ್ ಕೋರ್ಸ್ ಬಗ್ಗೆ ಇರೋ ಗುಡ್ ಸೈಡ್ ನ ಹೇಳ್ತಿದ್ದೆ, ಬಟ್ ಈ ಕೋರ್ಸ್ ಅಲ್ಲಿ ನಾನು ಬ್ಯಾಡ್ ಸೈಡ್ ನ ಕೂಡ ಹೇಳ್ತಾ ಇದ್ದೀನಿ. ಸಿಂಗಲ್ ಹೇಳ್ದಂಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಬಗ್ಗೆ. ಆಫ್ಟರ್ 10th ಅಥವಾ PU ನೀವು ಪ್ಯಾರಾಮೆಡಿಕಲ್ ಇಲ್ಲ ಅಲೈಡ್ ಹೆಲ್ತ್ ಸೈನ್ಸ್ ನ ಮಾಡಬಹುದು. ಹಾಗೆ 10th ಮಾಡಿದ್ರೆ ನೀವು ಡಿಪ್ಲೊಮಾ ಕೋರ್ಸ್ ಮಾಡಬೇಕಾಗುತ್ತೆ. PU ಅಲ್ಲಿ ಸೈನ್ಸ್ ಮಾಡಿದ್ರೆ ನೀವು ಅಲೈಡ್ ಹೆಲ್ತ್ ಕೋರ್ಸ್ ನ ಮಾಡಬಹುದು. ಡಿಪ್ಲೊಮಾದಲ್ಲಿ ಡಿಪ್ಲೊಮಾ ಇನ್ ರೇಡಿಯಾಲಜಿ ಟೆಕ್ನಾಲಜಿ ಅಂತ ಹೇಳ್ತಾರೆ. ಅಲೈಡ್ ಅಲ್ಲಿ BSc ಇನ್ ರೇಡಿಯಾಲಜಿ ಟೆಕ್ನಾಲಜಿ ಅಂತ ಹೇಳ್ತಾರೆ. ಎಲ್ಲಾ ಕೋರ್ಸ್ ಅಲ್ಲೂ ಗುಡ್ ಸೈಡ್ ಹೆಂಗಿರುತ್ತೋ ಅದ್ರ ಈಕ್ವಲ್ ಟು ಬ್ಯಾಡ್ ಸೈಡ್ ಕೂಡ ಇರುತ್ತೆ. ಫಸ್ಟ್ ಬರೋ ಕ್ವಶನ್, ವಾಟ್ ಈಸ್ ರೇಡಿಯಾಲಜಿ ಅಂತ. ರೇಡಿಯಾಲಜಿ ಅಂತ ಹೇಳಿದ್ರೆ ಇಮೇಜಿಂಗ್ ಫೀಲ್ಡ್ ಅಂತ. ಇದರಲ್ಲಿ CT ಸ್ಕ್ಯಾನ್, MRI ಸ್ಕ್ಯಾನ್ ಅಂಡ್ ಎಕ್ಸ್ರೇ ಬರುತ್ತೆ. ಇವರು ಒಂಥರ ಡಾಕ್ಟರ್ ಡಯಾಗ್ನೋಸಿಸ್ ಗೆ ಹೆಲ್ಪ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನ ಕೋರ್ಸ್ ಡ್ಯೂರೇಷನ್ ನೋಡೋದಾದ್ರೆ ಡಿಪ್ಲೊಮಾದಲ್ಲಿ 1 to 3 ಇಯರ್ ಇದ್ರೆ, BSc ಅಲ್ಲಿ ಮೀನ್ಸ್ ಅಲೈಡ್ ಹೆಲ್ತ್ ಸೈನ್ಸ್ ಅಲ್ಲಿ 3 to 4 ಇಯರ್ ಇರುತ್ತೆ. ಕೋರ್ಸ್ ಅವರಿಗೆ ಪೇಷಂಟ್ ಕೇರ್ ಜೊತೆಗೆ ಅಕ್ಯುರಸಿ ರಿಪೋರ್ಟ್ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಯಾಲರಿ ಬಗ್ಗೆ ನೋಡೋದಾದ್ರೆ ಫ್ರೆಶರ್ಸ್ಗೆ 12 ರಿಂದ 20 ಸಾವಿರ ಇದ್ರೆ, ಎಕ್ಸ್ಪೀರಿಯನ್ಸ್ ಇದ್ರೆ 30 ರಿಂದ 60 ಸಾವಿರನೂ ಸಿಗುತ್ತೆ. ಎಲ್ಲಾ ಕಡೆ ಇದೇ ಸ್ಯಾಲರಿ ಸಿಗುತ್ತೆ ಅಂತ ಅಲ್ಲ, ನಿಮ್ ಸ್ಕಿಲ್ಸ್ ಪ್ಲಸ್ ಹಾಸ್ಪಿಟಲ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಅಡ್ವಾಂಟೇಜಸ್ ನೋಡೋದಾದ್ರೆ ಹೈ ಡಿಮ್ಯಾಂಡ್ ಅಲ್ಲಿರೋ ಜಾಬ್, ಡೈರೆಕ್ಟ್ ಆಗಿ ಮೆಡಿಕಲ್ ಫೀಲ್ಡ್ ಗೆ ಎಂಟ್ರಿ ಸಿಗುತ್ತೆ, ಅದು ವಿತೌಟ್ MBBS. ಸ್ಟೇಬಲ್ ಕೆರಿಯರ್ ಕೂಡ ಇರುತ್ತೆ. ಟೆಕ್ನಾಲಜಿ ಡಿಪೆಂಡೆಂಟ್ ವರ್ಕ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಅಬ್ರಾಡ್ ಅಪರ್ಚುನಿಟೀಸ್ ಕೂಡ ಸಿಗುತ್ತೆ. ಇನ್ನ ಡಿಸ್ಅಡ್ವಾಂಟೇಜ್ ನೋಡೋದಾದ್ರೆ, ಅಡ್ವಾಂಟೇಜ್ ಅಲ್ಲಿ ಮೇನ್ ಆಗಿ ಬರೋದೇ ರೇಡಿಯೇಷನ್ ಎಕ್ಸ್ಪೋಜರ್, ಹಾಗೆ ನೈಟ್ ಶಿಫ್ಟ್ ಪ್ರೆಷರ್, ಹಾಗೆ ಈ ಫೀಲ್ಡ್ ಗೆ ಸ್ಲೋ ಗ್ರೋತ್ ಇರುತ್ತೆ, ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಮ್ಮಿ ಸ್ಯಾಲರಿ ಇರುತ್ತೆ. ಇನ್ನ ಈ ಕೋರ್ಸ್ ನ ಯಾರ್ಯಾರು ಚೂಸ್ ಮಾಡ್ಬೇಕು, ಯಾರ್ಯಾರು ಚೂಸ್ ಮಾಡಬಾರ್ದು ಅಂತ ನೋಡೋದಾದ್ರೆ, ನಿಮ್ಗೆ ಮೆಡಿಕಲ್ ಫೀಲ್ಡ್ ಇಷ್ಟ ಇದ್ದು ಹಾರ್ಡ್ ವರ್ಕ್ ಮಾಡ್ತೀರಾ, ಟೆಕ್ನಿಕಲ್ ಫೀಲ್ಡ್ ಇಷ್ಟ ಇತ್ತು ಅಂತ ಹೇಳಿದ್ರೆ ಈ ಕೋರ್ಸ್ ನ ನೀವು ಡೆಫಿನೆಟ್ ಆಗಿ ಚೂಸ್ ಮಾಡಬಹುದು. ಮನಿ ಬಗ್ಗೆ ಫೋಕಸ್ ಮಾಡ್ತಾ ಇದ್ರಾ, ಲಾಂಗ್ ಟರ್ಮ್ ಸ್ಟಡಿ ಮಾಡಕ್ ಇಷ್ಟ ಇಲ್ಲ, ನೈಟ್ ಶಿಫ್ಟ್ ಅಡ್ಜಸ್ಟ್ ಆಗಲ್ಲ ಅಂದ್ರೆ ಈ ಕೋರ್ಸ್ ನ ನೀವು ಚೂಸ್ ಮಾಡಕ್ಕೆ ಹೋಗ್ಬೇಕು. ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ AI ಬಂದ್ಮೇಲೆ ರೇಡಿಯಾಲಜಿ ಜಾಬ್ ಹೋಗುತ್ತೆ ಅಂತ. ಇದನ್ನ ಕೇಳಿ ಇನ್ನೂ ತುಂಬಾ ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಲೆಟ್ ಮಿ ಟೆಲ್ ಯು ದ ರಿಯಲ್ ಟ್ರೂತ್. ನೋ ಹೈಪ್, ನೋ ಫಿಯರ್. AI ಯಾವತ್ತು ರಿಪ್ಲೇಸ್ ಮಾಡಲ್ಲ, ಅದು ಜಸ್ಟ್ ಚೇಂಜ್ ಮಾಡುತ್ತೆ. ಈಗ AI ಏನ್ ಮಾಡುತ್ತೆ ಅಂದ್ರೆ ಫಾಸ್ಟ್ ಆಗಿ ಸ್ಕ್ಯಾನ್ ನ ಅನಲೈಸ್ ಮಾಡುತ್ತೆ, ಹಾಗೆ ಎರರ್ಸ್ ನ ರೆಡ್ಯೂಸ್ ಮಾಡುತ್ತೆ. ಬಟ್ AIಗೂ ಲಿಮಿಟ್ ಅನ್ನೋದು ಇದೆ ಅಲ್ವಾ? ಅದೇನಾದ್ರೂ ಬಂದು ಪೇಷಂಟ್ ನ ಹ್ಯಾಂಡ್ಲ್ ಮಾಡಕ್ಕಾಗುತ್ತಾ, ಅಥವಾ ಡಿಸಿಷನ್ ತಗೊಳಕ್ಕಾಗುತ್ತಾ, ಅಥವಾ ಫೈನಲ್ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕಾಗುತ್ತಾ? ಮಾಡ್ಬೇಕಾಗಿರೋದು ಹ್ಯೂಮನ್ ಟೆಕ್ನಿಷಿಯನ್ ಪ್ಲಸ್ ಡಾಕ್ಟರ್. ಸೊ ಇದರಿಂದ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಫ್ಯೂಚರ್ ಅಲ್ಲಿ AI ನ ಯೂಸ್ ಮಾಡಿದವರು ಗ್ರೋ ಆಗ್ತಾರೆ, ಅದೇ ಇಗ್ನೋರ್ ಮಾಡಿದವರು ಸ್ಟ್ರಗಲ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಫಿಯರ್ ಬೇಡ, ಜಸ್ಟ್ ಒಂದು ಅಪ್ಗ್ರೇಡ್ ಬೇಕು ಅಷ್ಟೇ. AI ಯಾವತ್ತೂ ನಿಮ್ ಜಾಬ್ನ ತಗೊಳಲ್ಲ, ಬಟ್ AI ಯೂಸ್ ಮಾಡಿದವರು ನಿಮ್ ಜಾಬ್ನ ತಗೋಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದು ಜಸ್ಟ್ ಅವೇರ್ನೆಸ್ ಅಷ್ಟೇ, ಡಿಸಿಷನ್ ಯಾವತ್ತೂ ನಿಮ್ದಾಗಿರ್ಲಿ. ಇದೇ ತರ ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಕೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.